ಇಂದು ಸುಡುಗುಪ್ಪ ಪಟ್ಟಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಯುವುದರ ಬಗ್ಗೆ ಇವತ್ತು ಪುರಸಭೆ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿಯಲ್ಲಿ ವಾಣಿಜ್ಯ ಸಂಕೀರ್ಣ ಬಿಲ್ಡಿಂಗು ಮತ್ತು BCM ಹಾಸ್ಟೆಲ್ಲು ಸುಮಾರು 5.5-6 ಕೋಟಿ ರೂಪಾಯಿಯಲ್ಲಿ ಅದು ಒಂದು, ಮತ್ತು ಸರ್ಕಾರಿ ಆಸ್ಪತ್ರೆ 3 ಹಾಸಿಗೆಯಲ್ಲಿಂದ 50 ಹಾಸಿಗೆಯ ಇವೆಲ್ಲ ಕೂಡ ಈಗಾಗಲೇ ಹಾಸ್ಪಿಟಲ್ ಕೂಡ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಮುನ್ಸಿಪಲ್ ಇದನ್ನು ಕೂಡ ಕೆಲಸ ಪ್ರಾರಂಭ ಮಾಡಿದಾರ. ನನಗೆ ಅವಾಗೆ ಹೇಳಿದರು, ನಾನಂದೇ ಪೂಜಾ ಪುನಸ್ಕಾರ ಆಗ್ತಾ ಇರ್ತದ, ಇವತ್ತು ಅಭಿವೃದ್ಧಿ ಕೆಲಸ ಆಗಬೇಕು, ತಾವು ಬೇಗನೆ ಕೆಲಸ ಪ್ರಾರಂಭ ಮಾಡಿ ಅಂತ ನಾನು ಸೂಚನೆ ಮಾಡಿದ್ದೀನಿ. ಈಗಾಗಲೇ ತಾವು ಹೋಗಿ ನೋಡ್ಬೋದು, ಕೆಲಸನೂ ಕೂಡ ಹಾಸ್ಪಿಟಲ್ದ ಪ್ರಾರಂಭ ಆಗಿದೆ. ಯಾಕಂತಂದ್ರೆ ನಾವು ಗುದ್ದಲಿ ಪೂಜೆ ಮಾಡ್ಬೇಕಂದ್ರೆ ಪ್ರೋಟೋಕಾಲ್ ಹಿಸಾಬ್ಲಿಂದ ಉಸ್ತುವಾರಿ ಸಚಿವರಿಗೆ ಅವರಿಗೆಲ್ಲ ಕರಿಬೇಕು, 10-15 ದಿವಸ ಇದಾಗ್ತಿತ್ತು. ಆದರೆ ಸಾರ್ವಜನಿಕರಿಗೆ ಕುಂದು ಕೊರತೆ ಆಗಬಾರ್ದು, ಬೇಗನೆ ಈ ಎಲ್ಲ ಕಟ್ಟಡಗಳನ್ನು ಪ್ರಾರಂಭ ಮಾಡಿ ಮತ್ತೆ ಯಾವಾಗ ಮುಕ್ತಾಯವಾಗ್ತದ, ಭವ್ಯವಾದಂಥ ಬಿಲ್ಡಿಂಗ್ಗಳು ಆಗ್ತಾವ, ಆ ಒಂದು ಸಮಯದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಸಂಬಂಧಪಟ್ಟ ಇಲಾಖೆಯ ಸಂಬಂಧಪಟ್ಟ ಸಚಿವರು, ಉಸ್ತುವಾರಿ ಸಚಿವರು, ಇವತ್ತ ಶಾಸಕರು, ಸಂಸದರು, MLCಯವರು, ನಮ್ಮ ಎಲ್ಲ ಅಧಿಕಾರಿಗಳು ಸೇರಿ ಇವತ್ತು ಆ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಮಾಡೋಂಥ ಕಾರ್ಯ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇವತ್ತು ಅಲ್ಲಿ ಏನಾಗ್ತು ಅಂತ ತಾವು ಕೂಡ ನೋಡ್ಬೋದು. ಇವತ್ತು ಏನಾಗಿದೆ ಕಾಂಗ್ರೆಸ್ದವ್ರಿಗೆ ಅಂದ್ರೆ, ಹುಮ್ನಾಬಾದ್ ಏನ್ ಅವ್ರ ಸಮಯದಲ್ಲಿ ಹಿಂದುಳಿದಿತ್ತು ಅದೇ ತರ ಇರಬೇಕು. ಇವತ್ತ ನಾವು ಸರ್ಕಾರ ಮ್ಯಾಗ ಒತ್ತಡ ಏರಿ ಇವತ್ತ ಹಾಸ್ಪಿಟಲ್ಗೆ ನಾವು ಸರ್ಕಾರಕ್ಕೆ ಮನವಿ ಏನು ಮಾಡಿದ್ದೀನಿ ಅಂತಂದ್ರೆ, ಇವತ್ತು ಚುಡುಗುಪ್ಪ ಪಟ್ಟಣ ತಾಲೂಕು ಆಗಿದೆ, ಇಲ್ಲಿ ತಾಲೂಕಾ ಹಾಸ್ಪಿಟಲ್ ಆಗ್ಬೇಕಂತ ನಾನು ಸಂಬಂಧಪಟ್ಟ ಸಚಿವರ ಹತ್ರ ಲೆಟರ್ ಕೂಡ ಕೊಟ್ಟಿನಿ ಮತ್ತು ಅಧಿವೇಶನದಲ್ಲಿ ಕೂಡ ಮಾತಾಡಿದ್ದೀನಿ. ಆದರೆ ಮಾನ್ಯ ಸಚಿವರು ಏನು ಹೇಳಿದ್ರು ಅಂತಂದ್ರೆ, ಈಗಾಗಲೇ ಫೈನಾನ್ಷಿಯಲಿ ಬರ್ಡನ್ ಇದೆ, ಆದ ಕಾರಣ ನಾವೇನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದು 30 ಬೆಡ್ ಇದ್ದಿದ್ದು 50 ಬೆಡ್ ಮಾಡ್ತೀನಿ. ತಾಲೂಕಾ ಹಾಸ್ಪಿಟಲ್ ಆಗ್ಬೇಕಂದ್ರೆ 100 ಬೆಡ್ಡಿನ ಆಸ್ಪತ್ರೆ ಆಗ್ಬೇಕು. ಫಂಡ್ ಇರೋ ಕಾರಣ ನಾವು 30ರಿಂದ 50 ಏನು ಜನಸಂಖ್ಯೆ ಅನುಗುಣವಾಗಿ 50 ಬೆಡ್ಡಿಗೆ ನಾವು ಮಾಡ್ಲಾಕ ಇದು ಮಾಡ್ಕೊಡ್ತಾ ಅಂತ, ಮತ್ತು ಇದರ ಅಧಿಕಾರಿಗಳಂತ ನಮ್ಮ ಇಲ್ಲೇನು ಹಿಂದಿನ DC ಅವರು ಹರ್ಷಗುಪ್ತ ಸರ್ ಅವರಿಗೂ ಕೂಡ ನಾನು ಭೇಟಿಯಾಗಿದ್ದೀನಿ ಇದ್ರ ಬಗ್ಗೆ. ಮತ್ತು ಇದು ಒಂದೇ ಇಲ್ಲ, ಇವತ್ತು ರಾಜೇಶ್ವರಿ ಇರ್ಬೋದು, ಘಾಟಬರೋಳು ಇರ್ಬೋದು. ತಾವು ಮೊನ್ನೆನೂ ಕೂಡ ನೋಡ್ಬೋದು. ಇವತ್ತೇನು ಘಾಟಬರೋಳು PSC ಸೆಂಟರ್ ಇತ್ತು, ಅದಕ್ಕೂ CSC ಸೆಂಟರ್ ಮಾಡ್ಬೇಕಂತ ನಾನು ಬಹಳಷ್ಟು ಸತ್ಯ ಅವರಿಗೆ ಮನವಿ ಮಾಡಿದ್ದೀನಿ, ಅದನ್ನು ಕೂಡ ಮಾಡ್ಕೊಡ್ತಾ ಅಂದಾರ. ಅದರ ಹಾಗೆ ಇವತ್ತು ರಾಜೇಶ್ವರಿನಲ್ಲಿ ಇವತ್ತು ಏನು CSC ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ, ಅಲ್ಲೂ 30 ಬೆಡ್ ಇದೆ, ಅದಕ್ಕೂ ಕೂಡ 50 ಬೆಡ್ಡಿಂದು ಈಗಾಗಲೇ ಟೆಂಡರ್ ಕೂಡ ಆಗಿ ಅಲ್ಲೂ ಕೂಡ ಕೆಲಸ ಪ್ರಾರಂಭ ಆಗಿದೆ. ನಾವು ಯಾವುದೇ ಕೂಡ ನಾನು ಪೂಜಾ ಮಾಡ್ತೀನಿ, ನಾನು ಅದು ಮಾಡ್ತೀನಿ ಅಂತಾರೆ, ಯಾವಾಗ ಸಮಯ ಸಿಗ್ತದೆ ಮಾಡ್ತೀವಿ, ಸಮಯ ಇದ್ದಿಲ್ಲ ಅಂತಂತಂದ್ರೆ ಅವರಿಗೆ ಗುತ್ತೇದಾರಗಳಿಗೆ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಕೆಲಸ ಪ್ರಾರಂಭ ಮಾಡಲ್ಲ. ತಾವು ಈಗೂ ಕೂಡ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ಬೋದು, ಕೆಲಸ ಪ್ರಾರಂಭ ಆಗಿದೆ, ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ತಾವು ಅಲ್ಲೂ ಕೂಡ ನೋಡ್ತಾ ಇದ್ರಿ, ಎಲ್ಲಿ ಮುನ್ಸಿಪಲ್ದು ಈಗಾಗಲೇ ಮಾರ್ಕೋಟ್ ಹಾಕಿ ಪಿಟ್ಸ್ ಎಲ್ಲ ಕೂಡ ಹೊಡಿತಾ ಇದ್ದಾರ. ಇವತ್ತು ನಾವು ಶಾಸಕರಾಗಿ ಅಲ್ಲಿ ಬಂದು ನಾವು ನೋಡ್ಲಕ್ಕಾಗಲ್ಲ, ಪರಿಶೀಲನೆ ಮಾಡ್ಲಕ್ಕಾಗಲ್ಲ. ಆದ್ರೆ ಏನ್ ಇವ್ರು ಕಾಂಗ್ರೆಸ್ ಅವ್ರದ್ದು ತಾವು ನೋಡ್ತಾ ಇದ್ರಿ, ಜೈ ಘೋಷಣೆ, ಗುಂಡಾವರ್ತನೆ ಈ ತರ ಮಾಡೇ ಈ ಹುಮ್ನಾಬಾದ್ಕ ಇಷ್ಟು ಹಾಳು ಮಾಡಿದಾರ. ಮುಂದೂ ಕೂಡ ಅವ್ರು ಅದೇ ಇದೆ. ಇವತ್ತು ಏನಾಗ್ತಾ ಇದೆ ಅಂತಂದ್ರ, ನಮ್ದು ಒಂದೇ ಮೈಂಡ್ ಏನಂತಂದ್ರೆ, ಇವತ್ತು ಜನರ ಆಶೀರ್ವಾದ ನಮ್ಮನ್ನ ಏನು ಮಾಡಿದಾರ ಆ ಅನುಗುಣವಾಗಿ ಇವತ್ತ ಹುಮ್ನಾಬಾದ್ ಮತಕ್ಷೇತ್ರ ಅಭಿವೃದ್ಧಿ ಕಡೆ ಒಯ್ಬೇಕಂತ ನಮ್ದು ಒಂದೇ ಸಂಕಲ್ಪ ಇದೆ. ಇವತ್ತು ನಾನು ಪೂಜಾ ಮಾಡ್ತೀನೋ ಬಿಡ್ತೀನೋ ಏನೋ ಗೊತ್ತಿಲ್ಲ, ಆದ್ರೆ ಇವತ್ತು ಜನರಿಗೆ ಇವತ್ತು ನಾನು ಪೂಜಾ ಮಾಡ್ತೀನಿ ಅದು ಮಾಡ್ತೀನಿ ಅನ್ಕೋತ ಕುಂತಂದ್ರೆ ತಿಂಗಳಾಚಾರಿ ಹೋಗ್ಬಿಡ್ತದ. ಅದಕ್ಕೆ ಇವತ್ತು ಹೋಗಿ ತಾವು ನೋಡ್ರಿ, ಗೌರ್ಮೆಂಟ್ ಹಾಸ್ಪಿಟಲ್ದು ಬೇಗನೆ ಕೆಲಸ ಪ್ರಾರಂಭ ಮಾಡಿ ಬೇಗನೆ ಮುಕ್ತಾಯ ಮಾಡ್ರಿ ಅಂತ ಕೂಡ ನಾವು ಸೂಚನೆ ಕೊಟ್ಟಿದ್ದೆವು. ಈಗಾಗಲೇ ತಾವು ಹಳಿಕೇಡು ಹಾಸ್ಪಿಟಲ್ ನೋಡಿ,
ಹಳಕೇಡ್ನಲ್ಲಿ ಕೂಡ ಏನ್ ನಾವು ಇವತ್ತು ಅನುದಾನ ಕೊಟ್ಟಿದ್ದೇವೆ KKRDBದಾಗ ಆ ಮುಕ್ತಾಯನೂ ಕೂಡ ಆಗಿದೆ. ಅವರು ಡಾಕ್ಟರ್ ಬಂದು ಇಲ್ಲ ಸರ್ ಇದಕ್ಕೆ ಓಪನಿಂಗ್ ಮಾಡೋಣ, ಒಳ್ಳೆ ಹಾಸ್ಪಿಟಲ್ ಆಗಿದೆ ಅಂತಂದ್ರೆ ಓಪನಿಂಗ್ ಅದು ಸಂಬಂಧಪಟ್ಟ ಸಚಿವರಿಗೆ ಕೇಳ್ಕೊಂಡು ನಾನು ಟೈಮ್ ಕೊಡ್ತೀನಿ. ಆದ್ರೆ ಇವತ್ತು ಏನು ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕು, ನೀವು ಕೆಲಸ ಪ್ರಾರಂಭ ಮಾಡ್ರಿ ಅಂತ ಈಗಾಗಲೇ ಹಳಕೇಡ್ ನಮ್ದು ಹಾಸ್ಪಿಟಲ್ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಗೊತ್ತಾ, ನಾವು ಓಪನಿಂಗ್ ಮಾಡ್ಕೋತಾ ಕುಂತೇವ್ ಅಂದ್ರೆ ಯಾರಿಗೆ ವಂಚಿತ ಮಾಡ್ತೇವೆ ನಾವು? ಜನರಿಗೆ ವಂಚಿತ ಮಾಡ್ಬೇಕಾಗ್ತದ. ಇವತ್ತೇನು ಹುಮ್ನಾಬಾದ್ ಪಟ್ಟಣದ ಇರ್ಬೋದು, ಸುತ್ತಮುತ್ತ ನಮ್ಮ ಗ್ರಾಮಗಳಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳ ಇವತ್ತು ನೋಡಿ ಅವ್ರಿಗೆ ಹೊಟ್ಟೆ ಕಿಚ್ಚು ಪಡತಂತ ಕಾರ್ಯ. ಇವತ್ತು ಅವ್ರಿಗೆ MLC ಅವ್ರಿಗೆ ಕರೆದಿಲ್ಲ ಅಂತ ಅವ್ರು ಕೇಳ್ಕೊತಾ ಇದ್ದಾರ. ಖುದ್ದು MLC ಅವರೇ ಬಂದು ನನ್ಗೆ ಕೇಳ್ಬೋದಿತ್ತಲ್ಲ, ಯಾಕೆ ಶಾಸಕರೇ ನಮ್ಗೆ ಕರೆದಿಲ್ಲ ಅಂತ. ಇವ್ರಿಗೇನು ರೈಟ್ಸ್ ಇದೆಯಲ್ಲ ಬಂದು ಕೇಳೋದು, ಹೋರಾಟ ಮಾಡೋದು? ಇವನ್ ಯಾವ ಡಿಪಾರ್ಟ್ಮೆಂಟ್ಲಿಂದ ಪರ್ಮಿಷನ್ ತೊಗೊಂಡ್ರ ಜೈ ಘೋಷಣೆ ಹಾಕ್ಬೇಕು, ನಾವು ಅದು ಮಾಡಬೇಕು ಅಂತ? ಮೊದಲು ಕೂಡ ಇದೇ ತರ ನಾನು ಒಂದು ರೋಡ್ ಕೊಟ್ಟಿದ್ದೆ, ಅಲ್ಲೂ ನಮ್ದು ಹೈವೇಲಿಂದ ಏನು ಓಲ್ಡ್ ಸಿಟಿನಲ್ಲಿಂದ ಬರ್ತಿತ್ತು, ಅಲ್ಲೂ ಕೂಡ ಇದೇ ತರ ಕೆಲಸ ಆಗಬೇಡದವರಿಗೆ ಕೆಲಸ ಆಯಿತು ಅಂದ್ರೆ ಶಾಸಕರ ಹೆಸರು ಆಗ್ತದ. ಅವ್ರ ನತ್ತೆಗೆ ಏನು ಕಾಂಗ್ರೆಸ್ದವ್ರಿಗೆ ಶಾಸಕರ ಹೆಸರಿಗೆ ಮಸಿ ಬಡಿಸುವಂತ ಕೆಲಸ ಆಗ್ಬೇಕು ಅಷ್ಟೇ. ಇವತ್ತೇನಿದೆ ತಾವೇ ನೋಡಿ, ಗೊತ್ತಾ, ಡೆವಲಪ್ಮೆಂಟ್ ಕೆಲಸ ಇದೆ. ಅವರು ಕೂಡ ಸ್ವಾಗತ ಇತ್ತು, ಅವರು ಕೂಡ ಇದೇ ಊರಿನವ್ರು ಇದ್ದಾರ. ಈಗ ನಾಳೆ ಇಲ್ಲೆಲ್ಲಾನು ಕೂಡ ಆಗ್ತಂತಂದ್ರೆ ಇಲ್ಲಿನ ಸಾರ್ವಜನಿಕರಿಗೆ ಹೆಲ್ಪ್ ಆಗ್ತದ, ನನಗಾಗ್ತದ? ಅದು ಯಾರಿಗೆ ಆಗ್ತದ? ಇದೆಲ್ಲ ಸಾರ್ವಜನಿಕರಿಗಾಗಿ, ದಿನದಲ್ಲಿದ್ದ ಬಡವರಿಗಾಗಿ ಇವೆಲ್ಲವೂ ಕೂಡ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೇವು. ಇವತ್ತು ಯಾವುದೇ ಇವತ್ತು ನಾವಿರ್ಲಿ ಅನ್ಯ ಪಕ್ಷದವ್ರು ಇರ್ಲಿ, ಕರ್ನಾಟಕದಾಗ ಎಲ್ಲಾ ಕಡೆ ತೆಗೆದು ನೋಡ್ರಿ, ಈ ತರ ಡೆವಲಪ್ಮೆಂಟ್ದಾಗ ಹೋಗಿ ಯಾರು ಕೂಡ ಕೈ ಆಡ್ಸೋಂತ ಕೆಲಸ ಮಾಡಲ್ಲ. ಯಾರು ಡೆವಲಪ್ಮೆಂಟ್ ಬೇಕಾಗಿಲ್ಲ ಅವ್ರು ಇಂಥ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಕೈ ಜೋಡಿಸ್ಕೊಂಡು ಬರೋದಿತ್ತು. ನಾನು ಕರೆದೆ, ದಿಲೀಪ್ ಕುಮಾರ್ ಅವ್ರು ಇದ್ರು ಅಲ್ಲಿ, ಮಾಜಿ ಪುರಸಭೆ ಅಧ್ಯಕ್ಷರ ಕರೀರಿ ಅಂತ ಹೇಳೋದು, ನಾನು ಅಲ್ಲಿ ಕರೀರಿ ಅಂತ ಹೇಳೋದು. ಯಾವಾಗ ಇವ್ರಿಗೆ ಇನ್ವಿಟೇಷನ್ ಕರೆದಾಗ ಕೊಡ್ಲಾಕ ಇವ್ರಿಗೆ ಬರ್ಲಕ್ ಆಗಲ್ಲ, ಈಗೇನ್ ಬಂದ್ಬಿಡ್ತಾರೆ. ಏನಾಗಿದೆ ಅಂತಂದ್ರೆ ಇವರಿಗೆ ಸ್ವಲ್ಪ ಉಳಿದಾರೀಗ ಕಾಂಗ್ರೆಸ್ದಾಗ, ಅದನ್ನು ಕೂಡ ಹೇಳ್ತಾ ಇದ್ದೇನೆ, ಇವರಿನ ಕಾಂಗ್ರೆಸ್ದ ಮುಖಂಡರ ದಿನನಿತ್ಯದ ಇಂಥ ನೋಡಿ ಕೆಲವೇ ಜನ ಉಳಿದಾರ, ಅವರು ಕೂಡ ಮನೆ ಖಾಲಿ ಮಾಡ್ತಾರೆ ಬಂದಂತ ದಿನಗಳಲ್ಲಿ. ಇವತ್ತೇನು ನಾವು ಚುಡುಗುಪ್ಪ ಪಟ್ಟಣದಲ್ಲಿ ಏನೇನ್ ಕೆಲಸಗಳ ಮಾಡ್ತಾ ಇದ್ದೇವೆ, ನಾನು ಶಾಸಕನ ಆಗಿರ್ಬೇಕ 100 ಸರ್ತಿ ಬಂದು ಹೋಗಿನಿಲ್ಲ. ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಯಾವುದೇ ಇರಬೇಕು, ಇವತ್ತು ಜನರು ಸ್ಪಂದನೆ ಮಾಡ್ತಾ ಇದ್ದೇವೆ. ಗೊತ್ತೀಗ ಯಾವುದೇ ಜಾತಿ ಮತ ಪಥ ಇಲ್ಲನೆ ಇವತ್ತೆಲ್ಲಾ ಸಮಾಜ ಎಲ್ಲಾ ವರ್ಗದವರನ್ನು ತಗೊಂಡು ಅಭಿವೃದ್ಧಿ ಕೆಲಸಗಳು ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವೀಕ್ಷಣೆ ಅಂತ ಹೇಳಿದೆ ಅಲ್ಲ ನಿಮ್ಗೆ, ಯಾವದಕ್ಕೆ ಅದಕ್ಕಲ್ಲೇ ಇದು ಮಾಡ್ತಾ ಇದ್ರಲ್ಲ, ಪಿಟ್ ಹೊಡಿತಾ ಇದ್ರು, ಅಲ್ಲಿ ಬಂದ್ರು ಅಷ್ಟೇ. ಪೂಜೆ ಮಾಡಿತ್ತಂದ್ರು ಸ್ವಾಮಿ ಇರ್ತಾನ, ಕಲ್ಲು ಇರ್ತಾವ, ಎಲ್ಲಾನು ಕೂಡ ಮಾಡ್ತಾನೆ. ಯಾವುದು ಅಧಿಕೃತ ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಸರ್ಕಾರಿ ಕಾರ್ಯಕ್ರಮ ಇತ್ತಂದ್ರೆ ನಮ್ಮ ಎಲ್ಲಾ ಅಧಿಕಾರಿಗಳಿಗೆ ಕರೆಸ್ತಿದ್ದೇವಲ್ಲ. ಬ್ಯಾನರ್ ಅಂತಂದ್ರ ನಾವು ಇವತ್ತೇನ್ ಕಾಮಗಾರಿ ವೀಕ್ಷಣೆ ಮಾಡ್ತೇವೆ, ನಮ್ಮ ಪಕ್ಷದಿಂದ ಹಾಕ್ಯಾರ ನಮ್ಮ ಕಾರ್ಯಕರ್ತರು. ಸರ್ಕಾರಿದಲ್ಲ ಅದು, ನಮ್ ಕಾರ್ಯಕರ್ತರು ಹಾಕಿದಿದೆ. ನೋಡಿರಲ್ಲ, ಭಾರತೀಯ ಜನತಾ ಪಕ್ಷ ಡೆವಲಪ್ಮೆಂಟ್ ಇದ್ರ ಸಲಕಿಂದ ಶಾಸಕರು ಬರ್ತಾ ಇದ್ದವ್ರು, ಅವ್ರಿಗೆ ಹಾರ್ದಿಕ ಸ್ವಾಗತ. ಗುದ್ದಲಿ ಪೂಜೆ ಎಲ್ಲ ಮಾಡಿದೆ, ಪೂಜೆ ಎಲ್ಲ ಮಾಡಿದ್ಯಾ ನೋಡಿ? ಎಲ್ಲೂ ಇಲ್ಲ, ಎಲ್ಲೂ ಕೂಡ ಇಲ್ಲ. ಯಾರ ಸ್ವಾಮಿ ನೋಡಿದ್ರ, ಎಲ್ಲರ ಪೂಜೆ ಮಾಡಿದ್ರ, ಎಲ್ಲರ ನೋಡಿರ? ಎಲ್ಲೂ ಇಲ್ಲ. ಹಾರಿ ಕೈದಾಗಲ್ಲಿ ಪಿಟ್ ಈಗ ಆ ಅಭಿವೃದ್ಧಿ ಕೆಲಸ ಬರತ್ತಿಗೆ ಇಲ್ಲಿಲ್ಲ. ಅಲ್ಲಿಗೆ ಕೆಲಸ ಮಾಡೋರೇನ ಹಾರಿ ತಗೊಂಡ್ ಮಾಡ್ತಾರೆ, ಬೇರೆ ತಗೊಂಡ್ ಮಾಡ್ತಾರೆ. ಈಗ ಗೊತ್ತಾ, ಅಲ್ಲಿ ಏನ್ ಗೊತ್ತಾ, ಅಭಿವೃದ್ಧಿ ಕೆಲಸಗಳು ನಡೀತಾ ಇತ್ತು. ತಾವು ನೋಡ್ಬೋದು, ಅಲ್ಲಿ ಆಲ್ರೆಡಿ ಪಿಟ್ ಹೊಡಿದಾರ. ಕರೆಕ್ಟ್ ಅದ. ನಾನು ಪೂಜೆ ಮಾಡ್ಬೇಕು ಅಂತಂದ್ರ ಅದಕ್ಕಿಂತ ಮೊದಲೇ ಮಾಡಿರ್ಬೇಕ, ಪೂಜೆ ಮಾಡಿರ್ಬೇಕ, ಅವ್ರ ಕೆಲಸ ಪ್ರಾರಂಭ ಮಾಡ್ಬೇಕು. ಆದ್ರೆ ಗೊತ್ತಾ, ಎಲ್ಲೋ ಅಭಿವೃದ್ಧಿ ಕುಂಠಿತ ಆಗ್ತದಂತ ಅವ್ರಿಗೆ ಬೇಗನೆ ಕೆಲಸನೂ ಚಾಲೂ ಮಾಡ ಅಂತ ಹೇಳಿದ್ರು. ಇವತ್ತು ಏನ್ ಕೆಲಸಗಳು ನಡೀತಾ ಇದೆ, ನಾವು ನಮ್ಮ ಕಾರ್ಯಕರ್ತರು ಹೋಗಿ ನೋಡೋದು ಸ್ವಾಭಾವಿಕ ಇದೆ. ಭೂಮಿ ಪೂಜೆ ಮಾಡಿಲ್ಲ, ಇಲ್ಲ 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 ಇಲ್ಲ, ಅದ್ ಯಾವ್ದು ಇದ್ರೊಳಗಾಗಿರ್ಬೇಕು. ಇವತ್ತು ಏನ್ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಇವತ್ತು ಗುದ್ದಲಿ ಪೂಜೆ ಅಂತಂದ್ರೆ ನಾವು ಕಾರ್ಯ ಆಗಲ್ಕಿಂತ ಮೊದಲೇ ನಾವು ಮಾಡ್ಬೇಕಾಗ್ತದೆ. ಇವತ್ತು ನಾವು ಹಾಸ್ಪಿಟಲ್ ನೋಡಿ ಕೆಲಸ ಚಾಲೂ ಅದ ಇಲ್ಲ ನೋಡ್ರಿ, ಕೆಲಸ ಅದ ಚಾಲೂ ಅದ ಇಲ್ಲ. ನಾವು ಯಾವಾಗ ಪೂಜೆ ಮಾಡ್ಬೇಕು, ನಾವು ಕೆಲಸ ಪ್ರಾರಂಭ ಮಾಡಲ್ಕಿಂತ ಗೊತ್ತಾಗ್ತಾ. ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅದೇ ಕನ್ಫ್ಯೂಷನ್ ತೆಗೆದಿರ್ಬೇಕು ಪಾಪ. ಅದು
ಗೊತ್ತಾಗ್ತಲ್ಲ ಅವ್ರಿಗೇನು, ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಅಂತ ಅದು ಪ್ರೊಟೆಸ್ಟ್ ಮಾಡ್ಲತ್ತಾರ, ಖಾಲಿ ಕುಂತಾರ, ಖಾಲಿ ಯಾರ ಪಾಪ ಏನ್ ಮಾಡ್ತಾರ. ಈಗ ನಾವು ಒಳ್ಳೆ ಕೆಲಸ ಮಾಡತ್ತೂರ, ಡೆವಲಪ್ಮೆಂಟ್ ಮನುಷ್ಯ ಇದ್ದನಂತಂದ್ರ ಡೆವಲಪ್ಮೆಂಟ್ ಬಗ್ಗೆ ಕೇಳಬೇಕು, ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ. ತಮ್ಮ ಹಕ್ಕಿದೆ, ಇವತ್ತು ನಮ್ ಶಾಸಕರು ಮಾಡಿರ ಅಂತಂದ್ರೆ ನಮ್ ಶರ್ಟ್ ಹಿಡಿದು ಕೇಳಬೇಕು, ನಮ್ ಊರಿಗಿದು ಕೆಲಸ ಬೇಕು, ನಾವು ಇವ್ ಕೆಲಸ ಮಾಡ್ರಿ ಅಂತ. ಈ ತರ ಚಿಲ್ಲರ್ ರಾಜಕೀಯ ಯಾರು ಕೂಡ ಮಾಡಲ್ಲ. ಅವ್ರ ಹಿಂದ್ ಕುಂಭ ಕೂಡ ಇರ್ತಾರೆ, ಸ್ವಯಂ ಏನ್ ಮಾಡ್ತಾರ ಅವ್ರು, ಸ್ವಯಂ ಬರ್ಲಕ್ ಅವ್ರಿಗೆ ಏನೆಲ್ಲ ಇಲ್ಲ, ಯಾವುದು ಕೂಡ ಇಲ್ಲ. ನಾನ್ ಮಾಡೋ ಹೇಳಿಕೆ ಬಂದ ನಾನು ಕುಲ್ಲ ಪೂಜೆ ಮಾಡ್ತೀನಿ, ನಂದ್ ಹಕ್ಕದು. ನಾನ್ ಶಾಸಕನು, ನಾನು ಅಧ್ಯಕ್ಷ, ನಾನ್ ಶಾಸಕನು, ನಂದ್ ಅಧ್ಯಕ್ಷತೆ. ನಾನು ಯಾವ್ರಿಗೆ ಕೂಡ ಪರ್ಮಿಷನ್ ತಗೋಬೇಕಂತಿಲ್ಲ, ನಾನು ಕೂಡ ಪರ್ಮಿಷನ್ ಕೊಡ್ಬೇಕು ಯಾರಿಗೆ ಮಾಡ್ಬೇಕು. ಇವತ್ತು CM ಬಂದ್ರು ಕೂಡ ನನ್ನ ಅಧ್ಯಕ್ಷತೆಗೆ ಆಗ್ಬೇಕದು ಕಾರ್ಯಕ್ರಮ, ಗೊತ್ತಾಗ್ತಲ್ಲ. ಇವತ್ತು ನಾನು ಪೂಜೆ ಮಾಡ್ಲಕ್ ಯಾರು ಕೂಡ ನುರಿಸ್ಲಕ್ಕ ಏನಾಗಲ್ಲ, ಗೊತ್ತಾಗ್ತಲ್ಲ. ಯಾರು ಪೊಲೀಸರು ಎಲ್ಲದ್ರಾಗ ವಿಫಲ ತಡೆಯೆಲ್ಲ ಹಿಡಿತಾರ. ನಾನು ಅದಕ್ಕೆ ತೆಳಗೆ ಇಳಿದು ಬಂದಲ್ಲ, ನಡ್ಕೊತಾ ಬಂದೇವ್, ನಮ್ದು ತಡೆ ಹಿಡ್ಲಕ್ ಅವ್ರ ಬೆಲ್ಲ ಉಂಟು ಇರ್ತದ. ನಾನು ತೆಳಗೆ ಇಳಿದು ಬಂದೆ, ಇದು ಮಾಡ್ಕೊಂಡು ಬಂದೆ. ಪೊಲೀಸರು ಯಾವಾಗ್ಲೂ ಕೂಡ ವಿಫಲರಿದ್ದಾರೆ. ಅವ್ರ ಪೈಲೇನೆ ಇದು ಏನ್ ಆಗ್ತಾ ಇದೆ ಅಂತ ಅದ್ರ ಬಗ್ಗೆದಾಗ ಅವ್ರಿಗೆ ಇದು ಇರ್ಬೇಕು, ಅವ್ರ ಪೈಲೇನೆ ಬಂದೋಬಸ್ತ್ ಮಾಡ್ಕೋಬೇಕು. ನಾವು ಎಲ್ಲಿ ಬರ್ತೀವೋ ಅವ್ರು ಕಾಂಗ್ರೆಸ್ ಅವ್ರಿಗೆ ಬಂದು ಬಿಡ್ತಾರ ಅಂತಂದ್ರ ಪೊಲೀಸ್ ವೈಫಲ್ಯನೈತೆ. ಈಗ ನಾವು ನಮ್ಮ ಪಕ್ಷದವರೇ ಇದ್ದೇವು, ನಾವು ಅಲ್ಲಿ ಬರ್ತಾ ನೋಡ್ಕೊಂಡು ಹೋಗ್ತಾ ಇದ್ವು. ಬರೋದಿತ್ತು, ಅವ್ರು ಬಂದು ನೋಡೋದಿತ್ತು ಅಲ್ಲಿ ಏನಾಗ್ತಾ ಇದೆ ಅಂತ. ಜೈ ಘೋಷಣೆ ಹಾಕ್ಲಕ್ ಯಾಕೆ ಪರ್ಮಿಷನ್ ಕೊಟ್ರು, ಜೈ ಘೋಷಣೆ ಹಾಕ್ಲಕ್ ಯಾಕೆ ಪರ್ಮಿಷನ್ ಕೊಟ್ರು ಅವ್ರಿಗೆ. अभी देखो संविधान को सबको हक है, चाहे उन्हों रहते हम रहते। लोग बहुत होशियार है, लोग होशियार है बोल के ही आज मेरे को हुमनाबाद में MLA बनाए। लोग सभी देख रहे कौन अभिवृद्धि कर रहे और अभिवृद्धि नहीं करने के वास्ते कौन क्या कर रहे बोल के भी हुमनाबाद मत क्षेत्र के लोगों को मालूम है। ಯಾವ್ದಕ್ಕೆ ಅದ್ರ ಬಗ್ಗೆದಾಗ ಅವ್ರಿಗೆ ಸರಿಪಡಿಸ್ಕೊಂಡು ಹೋಗ್ರ ಅಂತ ನಿಮ್ಮದ್ರೆ ನಾ ಹೇಳದಲ್ಲ. ಈ ತರ ಯಾವುದು ಕೂಡ ಆಗ್ಬಾರ್ದು ಮುಂದಿನ ದಿನಗಳಲ್ಲಿ. ಈ ತರ ಆದಾಗ ನಾಳೆ ಏನಾಗ್ತದ, ಕಷ್ಟ ಆಗ್ತದ. ಯಾಕಂತಂದ್ರೆ ಚುಡುಗುಪ್ಪದಲ್ಲಿ ಎಲ್ಲಾ ಸಮಾಜದ, ಈಗ ಕೂಡ ನೋಡಿ ಎಲ್ಲಾ ಸಮಾಜದವ್ರು ಇದ್ದಾರ. ಇವತ್ತ ಅಣ್ಣ ತಮ್ಮರ ಒಂದು ಸೋದರ ರೀತಿಯಲ್ಲಿ ಇಲ್ಲಿ ಇದ್ದಾರ. ಇಲ್ಲಿ ಕೆಲವು ಜನರು ಇರ್ತಾರ ಹಾಳು ಮಾಡ್ಬೇಕಂತ. ರಾಜಕೀಯ ಬಗ್ಗೆ ನಾನು ವಿಚಾರ ಮಾಡಲ್ಲ. ರಾಜಕೀಯ ನಾನು ಎಲೆಕ್ಷನ್ ಬಂದಾಗ ವಿಚಾರ ಮಾಡ್ತೀನಿ. ಈಗ ನನಗ ಅಭಿವೃದ್ಧಿ ಬೇಕು, ನನಗ್ ಚುಡುಗುಪ್ಪದಲ್ಲಿ ಅಭಿವೃದ್ಧಿ ಆಗ್ತದೆ.